ಗುರುಭಕ್ತರಲ್ಲಿ ಪ್ರಣಾಮಗಳು. ಗುರುಭ್ಯೋ ನಮಃ. ಸ್ಮಾಧಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಯಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಬಂಧುಗಳಲ್ಲಿ ನಾನು ನಿಮ್ಮ ಬದಲಾವಣೆಯ ಯೂಟ್ಯೂಬ್ ಚಾನಲ್ನ ಅನಿಲ್ ಮಾಡುವಂಥ ನಮಸ್ಕಾರಗಳು. ಸ್ನೇಹಿತರೆ, ಈ ಚಾನಲ್ನ ಮಾಡಿ 2 ವರ್ಷಗಳು ಕಳೆದವು. ಅಲ್ಲಿಂದ ಇಲ್ಲಿ ತನಕ ಒಂಥರ ಗೊಂದಲಮಯವಾಗಿದ್ದೆ. ಏನಾದರೂ ಒಂದು ಬದಲಾವಣೆಯ ತರ್ತಕ್ಕಂಥ ವಿಷಯನ ಇದರಲ್ಲಿ ಪ್ರಸಾರ ಮಾಡಬೇಕು ಅಂತ ಯೋಚನೆ ಮಾಡಿ ಹಲವು ದಿನಗಳಿಂದ ಯಾವುದೋ ಶಾರ್ಟ್ ಹಾಕೋದು ಸುಮ್ಮನಿರೋದು ಮಾಡ್ತಾ ಇದ್ದೆ. ಆದರೆ ಏನೋ ಗೊತ್ತಿಲ್ಲ, ಅದು ಅಲ್ಲೇ ತನಕ ಹಾಗೇನೇ ನಿಲ್ತು. ಇಲ್ಲೇ ತನಕ ಆ ಚಾನಲ್ ಹಾಗೇನೇ ನಿಲ್ತದು. ಬೇರೆ ಯಾವ ವಿಚಾರಗಳನ್ನು ಹಾಕಲಿಲ್ಲ. ಯಾವುದೋ ಸುಮ್ಮನೆ ಹಾಕಿ ನನಗೂ ಒಂಥರ ಮನಸ್ಸಿಗೆ ಅದು ಹಿಡಿಸ್ಲಿಲ್ಲ. ಸುಮ್ಮನೆ ಯಾವುದೋ ವಿಚಾರಗಳನ್ನ ಹಾಕಬೇಕು ಅಂತ ನಾನು ಬಯಸೋಕ್ಕೂ ಇಷ್ಟಪಡಲಿಲ್ಲ. ಇದಕ್ಕೆ ಏನು ಕಾರಣ ಗೊತ್ತಿಲ್ಲ. ನನ್ನ ಆತ್ಮೀಯ ಸ್ನೇಹಿತರು ಒಂದು 2 ವರ್ಷಗಳ ಆಯಿತು ಅನ್ಸುತ್ತೆ, 2 ವರ್ಷಗಳ ಆಯಿತು ಅಥವಾ 1 ವರ್ಷ ಆಗಿರ್ಬೋದು. ಒಂದು ಸತಿ ಒಂದು ವಿಳಾಸನ ಹೇಳಿದರು. ನೋಡು, ಗುರುನಾಥರು ಅಂತ ಇಲ್ಲೇ ಸಕ್ರಾಪಟ್ಟಣದಲ್ಲಿದ್ದಾರೆ, ಒಂದು ಸತಿ ಹೋಗ್ಬಾ ನೀನು ಅಲ್ಲಿಗೆ ಅಂತ ಅಂದರು. ಆಯಿತು ಅಂತ ಅಂದೆ ನನ್ನ ಆತ್ಮೀಯ ಸ್ನೇಹಿತರಿಗೆ. ಆದರೆ ಅವರು ಹೇಳಿದರು, ನಾನು ಬರ್ತೀನಿ, ಹೋಗೋಣ, ಇಬ್ಬರು ಹೋಗೋಣ ಬಿಡು, ನೋಡ್ಕೊಂಡು ಬರೋಣ ಅಂತ ಅಂದರು. ಸರಿ ಆಯಿತು ಅಂತಂದೆ. ಆದರೆ ಆ ಸಮಯ ಕೂಡ ಬರಲೇ ಇಲ್ಲ. ಯಾಕೋ ಗೊತ್ತಿಲ್ಲ. 1 ವರ್ಷ ಕಳೀತು, ಮತ್ತು ಮುಂದಕ್ಕೂ ಕಳೀತಾ ಹೋಯಿತು. ಅವರು ಬರಲಿಲ್ಲ, ನಾನು ಹೋಗಲಿಲ್ಲ. ಆದರೆ ಈಗೊಂದು 4-5 ತಿಂಗಳಾಗಿರ್ಬೋದು ಅಂತ ಅನಿಸುತ್ತೆ. ಹೋಗಲೇಬೇಕು ಅಂತ ಮನಸ್ಸು ಮಾಡಿದೆ. ಹೋಗೋಣ ಅಂತ ಪ್ರಯತ್ನ ಪಟ್ಟೆ. ಆದರೆ ಹೋದ ಮೇಲೆ ಒಂದು ದಿನ ದರ್ಶನ ಮಾಡಿದೆ, ಆಯಿತು. ಆದರೆ ಮತ್ತೆ 1 ವಾರನೋ 4 ದಿವಸನೋ ಬಿಟ್ಟ ನಂತರ ಮತ್ತೊಂದು ಸತಿ ದರ್ಶನ ಮಾಡಿದೆ, ಆಯಿತು. ಆವಾಗ ಕೂತು ಯೋಚನೆ ಮಾಡಿದೆ, ಈ ಬದಲಾವಣೆ ಚಾನಲ್ನಲ್ಲಿ ಗುರುನಾಥರ ಬಗ್ಗೆನೇ ಯಾಕೆ ನಾನು ಪ್ರಸಾರ ಮಾಡಬಾರ್ದು, ಅವರ ವಿಚಾರಗಳನ್ನೇ ನಾನು ಯಾಕೆ ಈ ಚಾನಲ್ನಲ್ಲಿ ತಿಳಿಸಬಾರ್ದು ಅಂತ. ಆವಾಗ ನನಗೆ ಹಿಂದೇನೂ ಯೋಚನೆ ಮಾಡಲಿಲ್ಲ, ಮುಂದೇನೂ ಯೋಚನೆ ಮಾಡಲಿಲ್ಲ. ಆಯಿತು, ಗುರುನಾಥರ ಗುರುವಾಣಿಗಳನ್ನೇ ನಾನು ಈ ಚಾನಲ್ನಲ್ಲಿ ಪ್ರತಿದಿನ ಪ್ರಸಾರ ಮಾಡೋಣ ಅಂತ ಯೋಚನೆ ಮಾಡಿದೆ. ಅದರ ಪ್ರಯುಕ್ತವಾಗಿ ನಾನು ಇಂದಿನಿಂದ ಗುರುನಾಥರ ಗುರುವಾಣಿಗಳನ್ನೇ ಪ್ರಸಾರ ಮಾಡೋಣ ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನೀವೆಲ್ಲರೂ ಸಹಕಾರ ಮಾಡಿ ನನಗೆ ಬೆಂಬಲವನ್ನು ನೀಡಿದರೆ ನಾನು ನನ್ನ ಕೈಲಾದಷ್ಟು ಗುರುನಾಥರ ಅವರ ಚರಿತ್ರೆಗಳನ್ನು ಮತ್ತು ಅವರ ಗುರುವಾಣಿಗಳನ್ನು ಈ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಬರ್ತೀನಿ. ನನ್ನ ಯೋಚನೆ ಏನು ಅಂದರೆ, ಎಷ್ಟೋ ವಿಡಿಯೋಗಳನ್ನ ಹಾಕಿ ನಾನು ಅದನ್ನು ಅನಾವಶ್ಯಕವಾಗಿ ಈ ಚಾನಲ್ನಲ್ಲಿ ಪ್ರಸಾರ ಮಾಡಿದೆ. ಅದಕ್ಕೆ ಬದಲಾವಣೆ ಅನ್ನೋ ಒಂದು ಟೈಟಲಿಗೆ ಯಾವುದೇ ಥರನಾದಂಥ ಒಂದು ಬದಲಾವಣೆಯ ಗೌರವ ಇಲ್ಲದ ಹಾಗೆ ಆಗುತ್ತೆ. ಅದಕ್ಕೋಸ್ಕರ 100 ಜನಗಳನ್ನು ತಲುಪುವ ಬದಲು 4 ಜನಗಳನ್ನು ತಲುಪಿದರೆ ಅದೇ ನಿಜವಾದ ಬದಲಾವಣೆ ಅಂತ ನಾನು ಯೋಚನೆ ಮಾಡಿದೆ. ಅದಕ್ಕೋಸ್ಕರನೇ ಗುರುಗಳಿಗೆ ನಮಸ್ಕರಿಸಿ ಅವರ ಗುರುನಾಥರ ಗುರುವಾಣಿಗಳನ್ನು ಈ ಚಾನಲ್ನಲ್ಲಿ ಪ್ರಸಾರ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಇದೆಲ್ಲದಕ್ಕೂ ಕಾರಣ ಗುರುನಾಥರೇ ಅನಿಸುತ್ತೆ. ಯಾಕೆ ಅಂದರೆ 2 ವರ್ಷಗಳಿಂದ ನಿಂತಂಥ ಚಾನಲ್, 2 ವರ್ಷಗಳಿಂದ ಪ್ರಾರಂಭ ಮಾಡಿದಂಥ ಚಾನಲ್, ಯಾವ ವಿಡಿಯೋಗಳನ್ನ ಹಾಕಿರೋ ಕೂಡ ಅಯ್ಯೋ ಬೇಡ ಅಂತಲೇ ಯೋಚನೆ ಮಾಡಿದೆ. ಯಾಕೆ ಅಂದರೆ ಬದಲಾವಣೆ ಅನ್ನೋ ಟೈಟಲ್ಲಿಗೆ ಅದು ನಮ್ಮ ಜೀವನಕ್ಕೆ ಬದಲಾವಣೆ ಥರ ರೀತಿಯಲ್ಲೇ ಇರಬೇಕು. ಇದು ಯಾವುದೋ ಒಂದು ಧಾರ್ಮಿಕವಾದಂಥ ವಿಚಾರಗಳೇ ಆಗಿರ್ಬೋದು. ಆದರೆ ಯಾವ ವ್ಯಕ್ತಿನೇ ಆದರೂ ಕೂಡ ಅದನ್ನು ಮನವರಿಕೆ ಮಾಡಿಕೊಂಡಾಗ
ಅಲ್ಲಿ ಧಾರ್ಮಿಕತೆ ಆಗಲಿ ಭೇದ ಭಾವಗಳಾಗಲಿ ಯಾವುದೂ ಕೂಡ ಬರೋದಿಲ್ಲ. ಯಾಕೆ ಅಂದರೆ ನಾವು ಬದಲಾಗಬೇಕು, ಬದಲಾವಣೆ ಆಗಬೇಕು ಅಂದಾಗ ಇಂಥ ವಿಚಾರಗಳೇ ಬೇಕು, ಅಂಥ ವಿಚಾರಗಳೇ ಬೇಕು, ಅದು ಮುಖ್ಯ ಇದು ಮುಖ್ಯ ಅನ್ನೋದಕ್ಕಿಂತನೂ ನಮ್ಮ ಜೀವನದ ತಿದ್ದುಪಡಿಗಳನ್ನು ಮಾಡಿಕೊಂಡು ನಾವು ಬದಲಾವಣೆ ಆಗಬೇಕು. ಅದಕ್ಕೆ ಒಬ್ಬರು ಗುರು ಬೇಕು ಅಂತ ಹೇಳ್ತಾರೆ. ಹಿರಿಯವರು ಹೇಳಿದರೆ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ನಾವು ಯಾವುದೇ ಸ್ಥಳಗಳಲ್ಲಿ ಹೋದ್ರೂ ಕೂಡ, ನಮಗೆ ಯಾವುದೇ ಸ್ಥಳದಲ್ಲಾದರೂ ಕೂಡ ಒಬ್ಬ ಗುರು ಇರಲೇಬೇಕು ಅನಿಸುತ್ತೆ. ಶಾಲೆ ತಗೊಳನ್ನ, ಬೇರೆ ಕೆಲಸ ಕಾರ್ಯಗಳು ತಗೊಳನ್ನ, ಯಾವ ವಿಚಾರ ತಗೊಂಡ್ರೂ ಕೂಡ ಗುರು ಬೇಕೇ ಬೇಕು. ಗುರು ಇಲ್ದೇ ಮುಂದೆ ಸಾಗಲ್ಲ. ಯಾಕೆಂದರೆ ಆ ಗುರುವಿದ್ದಾಗ ಗುರಿ ನಾವು ತಲುಪ್ತೀವಿ. ನಮ್ಮ ನಿಜವಾದ ಗುರಿಯನ್ನು ನಾವು ಗುರುವಿನ ಸಹಕಾರದೊಂದಿಗೆ ತಲುಪ್ತೀವಿ. ಆದರೆ ನಾವು ಗುರುವಿಲ್ಲದಂತೆ ನಾವು ನಡೆದಾಗ ಆ ದಾರಿ ತಪ್ಪುವಂಥ ಸಾಧ್ಯತೆಗಳು ಅತಿ ಹೆಚ್ಚಿರ್ತವೆ. ಅದಕ್ಕೋಸ್ಕರ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮಕುತಿ. ಇದಕ್ಕೆ ತುಂಬ ಚೆನ್ನಾಗಿದೆ ಇದನ್ನು ನಾವು ಒಂದು ಕ್ಷಣ ಇದನ್ನು ಯೋಚನೆ ಮಾಡಿದರೆ ಸಾಕು, ಗುರುವಿನ ಮಹತ್ವ ಏನು ಅಂತ ತಿಳಿಯುತ್ತೆ. ಹಾಗಾಗಿ ಆ ಗುರುಗಳನ್ನು ನಮಿಸುತ್ತಾ ನಾವು ಪ್ರತಿದಿನ ಗುರು ವಾಕ್ಯಗಳು ಗುರುವಾಣಿಯಲ್ಲಿ ಕೇಳೋಣ. ದಯಮಾಡಿ ನಿಮ್ಮೆಲ್ಲರ ಸಹಕಾರವಿರಲಿ ಅಂತ ನಾನು ಕೇಳಿಕೊಳ್ತೇನೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ. ಹಾಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಪ್ರತಿ ಒಂದು ವಾಕ್ಯವನ್ನು ಕೂಡ ಗುರುವಿನಿಂದಲೇ ಬಂದಂಥ ವಾಕ್ಯಗಳಾಗಿರುತ್ತವೆ. ಅದರಲ್ಲಿ ಯಾವುದೇ ಥರನಾದ ತಪ್ಪುಗಳಿದ್ದರೆ ಗುರುಗಳೇ ಅದನ್ನು ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಳ್ತೀನಿ. ಯಾಕೆಂದರೆ ತಿಳಿದೋ ತಿಳಿಯದೆ ಮಾಡಿದಂಥ ಕೆಲವೊಂದು ತಪ್ಪುಗಳು ಇರಬಹುದು. ಯಾಕೆಂದರೆ ನಾನು ನಿಮ್ಮ ಗುರುವಾಣಿಯಲ್ಲಿ ಓದಿದಂಥ ವಾಕ್ಯಗಳನ್ನು ಮಾತ್ರ ಇದರಲ್ಲಿ ಪ್ರಸಾರ ಮಾಡ್ತಿದ್ದೆ. ಅಕಸ್ಮಾತ್ ನಿಮ್ಮ ಒಡನಾಟಕ್ಕೆ ಬಂದಂಥ ವ್ಯಕ್ತಿಗಳು ಯಾರಾದರೂ ಅವರ ವಿಚಾರಗಳನ್ನು ಹಂಚಿಕೊಂಡಾಗ ಅಂಥ ವಿಷಯಗಳನ್ನು ಈ ಚಾನಲ್ನಲ್ಲಿ ಪ್ರಸಾರ ಮಾಡ್ತೀನಿ. ಹಾಗೆ ಕೆಲವೊಬ್ಬ ವ್ಯಕ್ತಿಗಳು ಇಲ್ಲ, ನಾನು ಗುರುವಿನ ಒಡನಾಟದಲ್ಲಿ ಇದ್ದೆ, ನಾನು ಇಂಥ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ ಅಂತ ಬಯಸುವವರು ಕೂಡ ಈ ನನ್ನ ಚಾನಲ್ನಲ್ಲಿ ದಯಮಾಡಿ ನೀವು ಕೂಡ ಪ್ರಸಾರ ಮಾಡಿಕೊಳ್ಳಬಹುದು. ಇವೆಲ್ಲರಿಗೂ ನಿಮ್ಮೆಲ್ಲರ ಸಹಕಾರ ಅನುಕೂಲ ಬೇಕಾಗಿರುತ್ತದೆ. ನಿಮ್ಮೆಲ್ಲರ ಸಹಕಾರವಿದ್ದರೆ ಗುರುವಿನ ಈ ಗುರುವಾಣಿಯನ್ನು ಪ್ರಸಾರ ಮಾಡಲು ಇದಕ್ಕೆಲ್ಲ ನೀವೇ ಕಾರಣಕರ್ತರಾಗಿರುತ್ತೀರಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ದಯಮಾಡಿ ಈ ಬದಲಾವಣೆ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಇದು ಮೊದಲ ಪ್ರಯತ್ನ, ಗುರುವಾಣಿಯ ಮೊದಲ ಭಾಗವಾಗಿರುತ್ತದೆ. ಪ್ರತಿಯೊಬ್ಬರಿಗೂ ನನ್ನ ಪ್ರಣಾಮಗಳು.